ಹಲೋ ಸರ್ ಜೈ ಭೀಮ್ ಸರ್. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ನಮೋ ಬುದ್ಧಾಯ. ಸರ್, ಈಗ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಒಂದು ಶಕಾಪುರ ಅನ್ನುವಂಥ ಗ್ರಾಮ ಸರ್. ಇಲ್ಲಿ ST ಸಮುದಾಯ 90% ಐತಿ ಸರ್. ಇಲ್ಲಿ ಕೇವಲ ಒಂದು 10 ಮನೆ SC ಛಲವಾದಿಗಳು, ಒಂದು 12 ಮನೆ ಮಾದಿಗ ಸಮಾಜ ಮತ್ತು ಒಟ್ಟು ಒಂದು 10% ಇನ್ನಿತರರು ವಾಸ ಮಾಡುವಂತ ಸ್ಥಳ ಸರ್ ಇದು. ಇಲ್ಲಿಯ ಶಾಸಕರು ಕೂಡ ರಾಜಾ ವೇಣುಗೋಪಾಲ್ ನಾಯಕ್ ಅನ್ನುವಂತ ST ಸಮುದಾಯಕ್ಕೆ ಸೇರಿದವರು ಶಾಸಕರು ಇರ್ತಾರೆ ಸರ್. ಇಲ್ಲಿ 1ನೇ ತಾರೀಕಿಗೆ ಏನು ಸ್ವಲ್ಪ ಅಲ್ಲಿ ಸಾಮಾಜಿಕವಾಗಿ ದಲಿತರನ್ನ ಬಹಿಷ್ಕಾರ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಸರ್ ಸಂಘರ್ಷ ನ್ಯೂಸ್ಗೆ. FIR 31ನೇ ತಾರೀಕು ಶುಕ್ರವಾರ ದಿನ FIR ಕೂಡ ದಾಖಲಾಗಿದೆ. ಆದ್ರೆ ಆರೋಪಿತರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಅನ್ನುವಂತ ಮಾಹಿತಿ ಸರ್. ತಾವು ಕೂಡ ಅಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿದ್ದೀರಿ ಅನ್ನುವಂತ ಮಾಹಿತಿ ಬಂದ ಸರ್. ಅದ್ರ ಆ ಘಟನೆ ಬಗ್ಗೆ ಸ್ವಲ್ಪ ತಾವು ವಿವರಣೆ ಕೊಟ್ಟರೆ ನಮ್ಮ ಸಂಘರ್ಷ ನ್ಯೂಸ್ ಹಾಕ್ತೀನಿ ಸರ್ ದಯವಿಟ್ಟು. ಈಗ ಗುಂಡಾಲ್ ಸಾಹೇಬ್ರೆ, ನಾವು ಗುಲ್ಬರ್ಗದಿಂದ ಮತ್ತು ಬಿಜಾಪುರ ಅಂಡ್ ಬೀದರ್ದಿಂದ ಯಾದಗಿರಿ ಟೀಮ್ ಇವು 4 ಜಿಲ್ಲೆಗಳ ದಲಿತ ಏನ್ ಸೀನಿಯರ್ ಲೀಡರ್ಸ್ ಇದ್ದೀವಿ. ಎಲ್ಲರೂ ನಾವು ಬಂದಿದ್ವಿ. ಸುಮಾರು ಒಂದು 100-120 ಜನಗಳು ಇದ್ದೀವಿ ನಾವು. ನಮ್ಗೆ ಸುದ್ದಿ ನಿನ್ನೆ ಗೊತ್ತಾಯ್ತು. ನಿನ್ನೆ ನಾವು ಚಿಂಚೋಳಿ ತಾಲೂಕು ಬೇರೆ ಕಡೆ ನಮ್ ಕಾರ್ಯಕ್ರಮ ಇದ್ದಿದ್ರಿಂದ ಇವತ್ತು ನಾವು ಬಂದಿದೀವಿ ಅಲ್ಲಿಗೆ. ಎಲ್ಲಿ ನಾವೀಗ ಸದ್ಯ ಸುರಪುರ ತಾಲೂಕಿನ ಏನು ಶಕಾಪುರ ಅಂತ ಊರು ಬರ್ತದೆ, ಸಣ್ಣ ಊರು ಅವ್ರೊಳಗ. ಈ ಸುರಪುರ ತಾಲೂಕ ಟೋಟಲಿ ST ಡಾಮಿನೆಂಟ್ ಏನು ಬೇಡ ಜನಾಂಗದವ್ರದಲ್ಲ, ಬೇಡ ಜನಾಂಗ ಡಾಮಿನೆಂಟ್ ಇದ್ದಂತ ತಾಲೂಕು ಇದ್ರೊಳಗ. ಇಲ್ಲಿ ಏನು ನಡೀತದ, ಗುಂಡಾಗಿರಿ ನಡೆದು, ದಬ್ಬಾಳಿಕೆ ನಡೆದು, ದೌರ್ಜನ್ಯ ನಡೆದು ಏನಂತ ಬೇರೆ ಜಾತಿ ಜನಾಂಗದವ್ರಲ್ಲಿ. ಇಲ್ಲಿ ಗುಂಡಾಗಿರಿ ನಡೆಯೋದು ಏನಪ್ಪಾ ಅಂದ್ರೆ ಈ ಬೇಡ ಜಾತಿ ಜನಾಂಗದವ್ರಿಂದ ಇಲ್ಲಿ ದಬ್ಬಾಳಿಕೆ ಆಗ್ಲಿಕ್ಕತ್ತು. ನಾಯಕ್ ಜಾತಿ ಅಂತಾರಲ್ಲ ಅವ್ರ ಕಡೆಯಿಂದ ಆಗ್ತಾ ಇರೋದು. ಇಲ್ಲಿ ರಾಜಾ ವೇಣುಗೋಪಾಲ್ ನಾಯಕ್ ಅಂತೇಳಿ MLA ST ಕಮ್ಯುನಿಟಿ ಅವರು. ಇಲ್ಲಿ ಒಬ್ಬ MLAಗೆ ನಾವು ಇಡೀ ದಲಿತ ಕಮ್ಯುನಿಟಿ ಏನು ಹೊಲಮಾದ್ರ ಅಂತ ಹೇಳ್ತೀವಿ. ಟೋಟಲಿ ನಾವು 100% ನಿಮ್ ಜೊತೆ ವೋಟ್ ಹಾಕ್ತಿರ್ತೀವಿ ನಾವು. ನಮ್ಮ ಕಮ್ಯುನಿಟಿಗೆ ಸ್ಪೆಷಲ್ ಹೊಲ್ಯಾರಿಗೆ ಮಾತ್ರಿಗೆ ಇಲ್ಲಿ ಸೆಕ್ಯೂರಿಟಿ ಇಲ್ಲ, ನಮ್ಗೇನಪ್ಪ ಅಂದ್ರೆ ರಕ್ಷಣೆ ಇಲ್ಲ. ಇಲ್ಲಿ ಶಕಾಪುರದೊಳಗ ಈ ಮೊನ್ನೆ ಇನ್ಸಿಡೆಂಟ್ ಆಯ್ತು. ಏನಾಯ್ತು, ಅಲ್ಲಿರೋದು 90% ಅಲ್ಲಿ ST ಜನಾಂಗದವ್ರು. ST ಜನಾಂಗ 90%, 10% ಏನಪ್ಪಾ ಅಂದ್ರೆ ಇವ್ರು ಕಪಿಲ್ಗ, ಕುರುಬರು, ಲಿಂಗಾಯತರು ಅಂತ ಹೇಳಿ ಪೂರ ಅವ್ರದ್ದೇ. ಅದ್ರಾಗ 12 ಮನೆಗಳಪ್ಪ ಅದ್ರಲ್ಲಿ ನಮ್ ದಲಿತರ ಮನೆಗಳು. ಆ 12 ಮನೆಗಳು ದಲಿತ ಮನೆಗಳು ಪ್ರತಿ ವರ್ಷ ಒಂದ್ 2 ಮನೆಗಳು ಏನಪ್ಪಾ ಅಂದ್ರೆ ಊರ್ ಚಾಕ್ರಿ ಮಾಡ್ಬೇಕಂತ ಅಲ್ಲಿ ಅವ್ರ ಮನಿ ಕ್ಲೀನ್ ಮಾಡೋದು, ಅವ್ರೆಲ್ಲ ಸತ್ತಲ್ಲಿ ಹೋಗೋದು, ಸುದ್ದಿ ತಗೊಂಡ್ ಹೋಗೋದು, ಅವ್ರು ಹೇಳೋದಕ್ಕೆ ಕೇಳೋದು, ಇದು ಅಲ್ಲಿ ಕಂಪಲ್ಸರಿ ಮಾಡ್ಬೇಕಂತ ಹೇಳಿ. ಆಮ್ಯಾಗ ಯಾವಾಗ ಅವ್ರು ತಮ್ಮ ಮನಸ್ಸಿಗೆ ಬರ್ತಿರ್ತದ ಅವ್ರು ಅವಾಗ ಅಟ್ಯಾಕ್ ಏನಾದ್ರು ನಮ್ಮ ಹುಡುಗರು ಅಥವಾ ಹಿರಿಯರು ಅವ್ರ ವಿರುದ್ಧ ಮಾತಾಡೋದ್ರಿಂದ ಮನೆಯಿಂದ ಹೇಳ್ಕೊಂತಂದ ಅಲ್ಲಿ ಹನುಮಂತರ ಗುಡಿ ಅಂತದ್ರಿ. ಎಲ್ಲಿ ಶಕಾಪುರದ ಸಣ್ಣ ಊರದ ಮನೆಯಂದು ಹೋಗಿ ಹಿಡ್ಕೊಂಬಂದು ಹನುಮಂತರ ಗುಡಿ ಬಂದು ಹೊಡಿದ್ ಒಟ್ಟಾಗ ಎಲ್ಲ ಜನ ಚೆನ್ನಾಗಿ ಹೊಡಿತಾರಂತಲ್ಲಿ. ಇದು ಎಂತ ಭಯಾನಕ. ನಾವು ಯಾವ ಇದ್ರೊಳಗೆ ಜೀವಿಸ್ತಾ ಇದ್ದ ಗೊತ್ತಾಗ್ತಲ್ಲ. ನನಗೆ ಒಂದ ಅನ್ಸದ್ ನಮ್ಗೆ ಉಚಿತ ಅನ್ಸಲ್ಲಿ. ಇಷ್ಟೊಂದು ಇಂಪ್ರೂವ್ಡ್ ಗುಲ್ಬರ್ಗ ಪಕ್ಕಕ್ಕೆ ಯಾದಗಿರಿ ಒಳಗೆ ಅನೇಕ, ಸುರ್ಪುರದಾಗ ಅನೇಕ ಜನ ಹಿರಿಯ ಹೋರಾಟ ದಲಿತ ಸಂಘರ್ಷ ಸಮಿತಿ ಅನೇಕ ನಾಯಕರು ಇದ್ದದ ಅಲ್ಲಿ. ಯಾದಗಿರಿ ಸುರ್ಪುರದಿಂದ ಒಂದು 4-5 ಕಿಲೋಮೀಟರ್ ಅಂತಲ್ಲಿ ಇಷ್ಟೊಂದು ಭಯಾನಕ ವಾತಾವರಣ. ಅಲ್ಲಿ ನಮ್ಮವ್ರು ಬಾಯಿ ತೆರೆಯಂಗಿಲ್ಲ. ನಮ್ಮ ಹೆಣ್ಮಕ್ಳು ನೋಡಿ ಇನ್ನೊಂದು ವಿಚಿತ್ರ ಏನದು ನಮ್ಗೆ ಆಶ್ಚರ್ಯ ಅನ್ಸೋದಂದ್ರ, ಈಗ ಅಲ್ಲಿ ಯಾವುದೋ ಒಬ್ಬ ಹೆಣ್ಮಗಳು ಸತ್ತದ ಅಂತೇಳಿ ಅವ್ರು ಮರ್ಡರ್ ಮಾಡ್ರಿ ನೇಣ್ ಹಾಕೋದನೋ ಅಥವಾ ಏನು ಯಾವ್ದೋ ಇವ್ರ ಹೆರಸ್ಮೆಂಟ್ ಸತ್ತದ ಗೊತ್ತಿಲ್ಲ. ಅದ್ರೊಳಗ ಆ ಹೆಣ್ಮಗಳು ಸತ್ತ ಮಗ ಇವ್ರು ಹರಿಬರಿ ಮಣ್ಣು ಮಾಡ್ಬೇಕಂತ ತಿಳ್ಕೊಂಡು ನಮ್ಮವ್ರಿಗೆ ಹೇಳ್ತಾರಂತಲ್ಲಿ. ನಮ್ಮವ್ರು ಏನಾಗದ, ಯಾರು ಕುಣಿ ಹೊಡಿತಾನ ಆ ಮನುಷ್ಯನ ಕಾಲಿಗೆ ಒಂದು ಪ್ರಾಬ್ಲಮ್ ಇತ್ತಂತ ನಮ್ ಹೆಲ್ತ್ ಸರಿ ಇಲ್ಲ, ನಾ ಕುಣಿ ಹೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಇವ್ರು ಎಲ್ಲಾರು ಹೋಗಿ ಅವ್ನಿಗೆ ಮನೆಗೆ ಹಿಡ್ಕೊಂಬಂದು ಹೊಡೆದು ಹನುಮಂತರ ಗುಡಿ ಮನಿಗೆ ದೂರ ಸ್ವಲ್ಪ ದೂರ ಒಂದು 100 ಮೀಟರ್ ಅವ್ನ ಮನಿಗೆ ಹೋಗಿ ಹಿಡ್ಕೊಂಬಂತೇನಪ್ಪ ಅವ್ನು ಹನುಮಂತ ಗುಡಿ ಬಂತ ಹೊಡಿತಾರ. ಒಲ್ಲಂತೆ ಮಗನೇನು ಇಷ್ಟಾರ ಹೂ ಖಾಲಿ ಮಾಡ್ಬೇಕಂತ ಹೇಳಿಕೆ ಅವ್ನ ಹೆಂಡತಿ ಬಿಡಿಸಲ್ ಬಂದ ಹೆಂಡತಿ ಹೊಡಿತಾರ. ತಾಯಿ ಬಿಡಿಸಲ್ ಬರ್ತಾರ, ತಾಯಿ ಹೊಡೆದು ಚೀರಿ ಇರ್ತೀವಿ. ಇವ್ರು ಮಾನವತೆ ಹ್ಯೂಮ್ಯಾನಿಟಿ ಅದ ಅಂತೀವಿ ಇವ್ರಿಗೆ, ಮನುಷ್ಯತ್ವ ಅದ ಅಂತೀವಿ ಇವ್ರಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ವೇಶನ್ ತೊಳಕತ್ತ ಏನಾದ ನಿಂಬಲ್ಲಿ ST ದೇಶದ ಎಲ್ಲಾದ್ರೂ ST ಕಮ್ಯುನಿಟಿ ಅನ್ಯಾಯ ಅನಿಸ್ತಿರ್ಕತ್ತೀವಿ. ಹೊಲಮಾದ್ರು ಎದ್ ಕುಂದಿರ್ತೀವಿ ನಾವು, ಚಮಾರುಗಳು ಎದ್ ಕುಂದಿರ್ತೀವಿ, ಜಾಟೋಗಳು ಎದ್ ಕುಂದಿರ್ತೀವಿ. ಬಟ್ ನೀವು ನಮ್ಮ ದಲಿತ ನಿಮ್ ರಕ್ಷಣೆ ಮಾಡೋಂಗ ದಬ್ಬಾಳಿಕೆ ಮಾಡ್ಕತ್ತೀವಿ ಅಂದ್ರೆ ನಿಮ್ ಜನಸಂಖ್ಯೆ ಜಾಸ್ತಿ ಇರ್ತಂದ್ರ ಹೊಡಿತೀರಿ, ನಿಮ್ ಜನಸಂಖ್ಯೆ ಜಾಸ್ತಿ ಇರ್ತಂದ್ರ ದಬ್ಬಾಳಿಕೆ ಮಾಡ್ತಿರ್ತೀವಿ. ಹಿಂಗಾಗಿ 17 ಜನಗಳ ಮ್ಯಾಗ FIR ಆಗ್ಯದ್ರಿ 1 ತಾರೀಕಿಗೆ. 17 ಜನಗಳ ಮ್ಯಾಗ FIR ಆಗ್ಯದ. ಇಷ್ಟೊಂದು ಭಯಾನಕದ. ನಮ್ಮ ಜನಗಳ ಏರಿಯಾಕೇನ್ ಹೋಗ್ತಾರ ಪೈಪ್, ನೀರಿನ ಪೈಪ್ ವಾಲ್ ಮುರಿದಾರ, ಆ ಮಂದಿಗೆ ನೀರ್ ಹೋಗ್ಬಾರ್ದು ಅಂತೇಳಿ. ಇನ್ನಂತ ಇವ್ರು ಹಾರ್ಟ್ಲೆಸ್ ಪರ್ಸನ್ ಹೃದಯ ಹೀನರ ಇವರೆಲ್ಲ ರೀ. ನಿಮ್ಮ ಮನುಷ್ಯತ್ವ ಮುರುಘಗಳು ಕೂಡ ಈ ತರ ಇರೋದಿಲ್ಲಲ್ಲಿ. ಅಲ್ಲಿ ಹೋಗೋದು ನೀರ್ ಕಟ್ ಮಾಡಿದ್ರಿ, ನನ್ ವಾಲ್ ಹೊಡೆದಿರಂತಲ್ಲಿ. ಇನ್ನೊಂದು ವಿಚಿತ್ರ ಅಂದ್ರೆ ನಮ್ಮ ಏರಿಯಾಕ್ಕೆಲ್ಲ ಲೈಟಿನ ಕಂಬಗಳಿಲ್ಲ.
ಬುನಾದಿಂದ ಪೂರ ರಾಜ ವೆಂಕಟಪ್ಪನ ಆಡ್ಕೊಂಡ್ವಿ, ವೇಣುಗೋಪಾಲ್ ಆಡ್ಕೊಂಡ್ವಿ, ಇಡೀ ಕಂದದ ನೀವೇ ಎಸ್ ಟಿ ಕಂಪ್ನಿ ಎಮ್ ಎಲ್ ಅನ್ಕತ್ತೀರಿ. ದಲಿತರಿಗೆ ಏನಪ್ಪಾ ಅಂದ್ರಲ್ಲ ಅಲ್ಲಿ ಕಂಬಗಳೆಲ್ಲ ಲೈಟ್ ಇಲ್ಲ ಅಲ್ಲಿ. ಲೈಟ್ ಈಗಲೂ ಕೂಡ ಪ್ರೆಸೆಂಟ್ ಲೈಟ್ ರಾಜಕೀಯ ಮಾನ ಮನದಿಲ್ಲ ಈ ಸರ್ಕಾರದವರಿಗೆ, ಇಲ್ಲದಂತ ಎಮ್ ಎಲ್ ಎಗಳಿಗೆ, ರಾಜ ಓದು ವೇಣುಗೋಪಾಲ್ ನಾಯಕನವನಿಗೆ. ಇವ್ರಿಗೆ ಏನಾದ್ರು ಚರ್ಮನದಿತ್ತು, ನಾಚಿಕೆ ಮಾನ ಮರದಿತ್ತು ಅಂದ್ರೆ ನಮ್ಮ ಜನಗಳು ರಕ್ಷಣೆ ಮಾಡಿ ನಿಂತಿರ್ತಿದ್ರು, ನಮ್ಮ ಜನಗಳು ಕೊಡ್ಬೇಕಾದ್ರೆ ವ್ಯವಸ್ಥೆ ಮಾಡ್ತಿದ್ರು. ತಮ್ಮ ಜನಗಳ ಮುಖಾಂತರ ಏನು ಎಸ್ ಟಿ ಕಮಿಟಿ ದಬ್ಬಾಳಕ್ ಮಾಡ್ತಾರೆ, ಗುಂಡಾಗಿರಿ ಮಾಡ್ತಾರೆ, ಅವ್ರಿಗೆ ವಾರ್ ಮಾಡ್ತಿದ್ರು. ಅದು ಬಿಟ್ಟಲ್ಲ ಅಲ್ಲಿ ಹಿಟ್ಟಿನ ಗಿರ್ನಿ ಬಂದ್ ಮಾಡಿದ್ರಿ. ಇವತ್ತು ಊರಾಗ ಹೋಗ್ಬೇಕಂತ ಬೀಸ್ಕೊಂಡ್ ಬರ್ಲಿಕ್ಕ ಬೀಸನ್ ಜಾಗ ಅಲ್ಲ. ನಮ್ಮವ್ರ ನೀರಿನಲ್ಲಿ 4 ದಿನ ಆಯ್ತು, 1ನೇ ತಾರೀಕಿಗೆ ನೀರ್ ಬಂದಾಗದ ಅಲ್ಲಿ. ತಾಲೂಕು ಅಡ್ಮಿನಿಸ್ಟ್ರೇಷನ್ ಕೈ ಕಟ್ಕೊಂಡ್ ಕುಂತದ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೈ ಕಟ್ಕೊಂಡ್ ಕುಂತದ. ತಾಲೂಕಾ ಮ್ಯಾಜಿಸ್ಟ್ರೇಟ್, ತಹಶೀಲ್ದಾರ್ ಕೂಡ ಗಮನಕ್ಕಿಲ್ಲ, ಒಬ್ಬ ತಹಶೀಲ್ದಾರ್ ಹೋಗಿಲ್ಲ. ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗಳು ಇಮಿಡಿಯೇಟ್ ಆಗಿ FIR ಆಗಿ ಈ ತರ ಸೋಷಿಯಲ್ ಬೈಕಟ್ ಅಂದ ತಕ್ಷಣ ಸಮಾಜ ಕಲ್ಯಾಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ತಕ್ಷಣ ಸ್ಪಾಟಿಗೆ ಹೋಗಿ ನಾವು ನಿಮ್ ಜೊತೆಗಿದ್ದೀವಿ, ಕಾನೂನು ರಕ್ಷಣೆ ನಿಮ್ಗೆ ಮಾಡ್ತಾನ ಅಂತ ಹೇಳಿ ಯಾವ ಗುಂಡಾಗಿರಿ ಮಾಡ್ತಾನ, ಯಾವ ದೌರ್ಜನ್ಯ ಮಾಡ್ತಾನ ಅವ್ನಿಗೆ ವಾರ್ನ್ ಮಾಡಿ ಇವ್ರು ರಕ್ಷಣೆ ಕೊಡ್ಬೇಕಂತ ಕೆಲಸ ಮಾಡ್ತಾವ. ಆಮೇಲೆ ಇಮಿಡಿಯೇಟ್ ಆಗಿ ಅವ್ರಿಗೆ ಏನು ಫೆಸಿಲಿಟಿ ಕೊಡ್ಬೇಕು ಅದು ವ್ಯವಸ್ಥೆ ಮಾಡ್ತದ. 4 ದಿನ ಆಯ್ತು ನಮ್ಮವ್ರು ನೀರಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳಾಗ್ಲಿ, SP ಅವರಾಗ್ಲಿ, ತಹಶೀಲ್ದಾರ್ ಅವರಾಗ್ಲಿ ಮಾಡ್ಬೇಕು. SP ಯಾದಗಿರಿ ಪೃಥ್ವಿ ಶಂಕರ್ ದೇವ್ ಒಳ್ಳೆ ಆಫೀಸರು, ಅಂಡ್ ಇಲ್ಲಿಂದ DSP ಜಾವೇದ್ ಅಂತ ಹೇಳಿ ಒಳ್ಳೆ ಆಫೀಸರ್ ಅವರು ತಮ್ಮ ಕೆಲಸ ಮಾಡಿದ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಪ್ರಿವೆಂಟಿವ್ ಆಕ್ಷನ್ ತಗೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದಾರಲ್ಲಿ. ಬಟ್ ಎಕ್ಸಿಕ್ಯೂಟಿವ್ ಆಗಿದ್ದಂತ DC ಏನ್ ಮಾಡ್ಕೊತೀವಿ ನೀವು? DC ಸ್ಪಾಟ್ ಇಂಥ ಘಟನೆ ಸೋಷಿಯಲ್ ಬೈಕಟ್ ಯಾವಾಗ ಆಗ್ತದ, ಸಮಾಜ ದಲಿತ ಮೇಲೆ ದಬ್ಬಾಳಿಕೆ ಆಗಿ ಸೋಷಿಯಲ್ ಬೈಕಟ್ ಆಗ್ತದ, ದಲಿತ ಮಹಿಳೆಯರ ಮ್ಯಾಗ ದಬ್ಬಾಳಿಕೆ ಆಗ್ತದ, ದಲಿತ ಮಹಿಳೆ ಅಸಲ್ ಆಗ್ತಂತ ಇಂಥ ಭಯಾನಕ ಸುದ್ದಿ ಮುಟ್ಟಿದ ತಕ್ಷಣ DC ಸ್ಪಾಟಿಗೆ ಬರ್ಬೇಕು. ಇವರು IAS ಆಫೀಸರ್ಗಳಿದ್ದೀರಿ, ಸರ್ಕಾರ ನಿಮ್ಗೆ ಕಾರ್ ಕೊಟ್ಟದ, ಸರ್ಕಾರ ನಿಮ್ಗೆ ಡೀಸೆಲ್ ಕೊಡ್ತದ, ಸರ್ಕಾರ ನಿಮ್ಗೆ ಎಲ್ಲಾ ಫೆಸಿಲಿಟಿ ಮಾಡ್ಕೊಟ್ಟದ. ಸರ್ಕಾರ ಏನಪ್ಪ ಅಂದ್ರೆ ಈ ನಾಡಿನ ನಾಗರಿಕರ ಟ್ಯಾಕ್ಸ್ ಬ್ಯಾಂಕ್ ಬದುಕಲ್ಕತ್ತೀವ್ರಿ. DC ಬರ್ಲಿಕ್ಕೆ ಏನ್ ಬ್ಯಾನಿ ಬರ್ತದೆ ಇವರಿಗೆ? ಯಾವ ಘಟನೆ ಹೋಗ್ತಿರೋ DCಗಳು MLA ಮನೆ ಚಮಚಾಗಿರಿ ಮಾಡವಲ್ಲ, ಮಂತ್ರಿಗಳ ಮುಂದೆ ಹಲ್ಲು ಜೋಡ್ ನಿಂದ್ರದ ಅಲ್ಲಿ. ನಿಮ್ಗೆ ರಕ್ಷಣೆ ಮಾಡಿ ದಲಿತರ ಕಾನೂನು ಪಾಲನೆ ಮಾಡೋದಕ್ಕೆ DCಗಳು ಇದ್ದಿರ್ತೀರಿ, ಕಾನೂನು ಪಾಲನೆ ಮಾಡಕ್ಕೆ SPಗಳು ಇದ್ದಿರ್ತೀರಿ. ಯಾಕೆ ಬಂದಿಲ್ಲ DC ಇಲ್ಲಿ ಅಂದ್ರೆ ಈ DCಗಳಿಗೆ ಇಲ್ಲಿ ಈ ದಲಿತರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಬೇರೆ ಯಾರನ್ನ ಕೇಳ್ತಾರಂತ ಅಂಶಿ ಇಲ್ಲ ಇವರಿಗೆ. ಏನ್ IAS ಗಿರಿ ಮಾಡ್ಕೊತ ಬಂದವರಿಗೆ ಇವರಿಗೆ ಮಾನವತೆ ಅನ್ನೋದಿಲ್ಲ. ಈಗ ಇಂಥ ದೊಡ್ಡ ಘಟನೆ ಯಾದಗಿರಿ ಜಿಲ್ಲೆ ಎಲ್ಲಾ ಪತ್ರಿಕೆಗಳು ಬಹಳ ದೊಡ್ಡ ಸುದ್ದಿ ಹೈಲೈಟ್ ಆಗೋದ, ಎಲ್ಲಾ ಪತ್ರಿಕೆಗಳು ಬರ್ದದ. ಒಬ್ಬ ಆಫೀಸರ್ ಬಂದಿರಲ್ಲಿ, ಇಬ್ಬರು ಹಾಸ್ಪಿಟಲ್ 4 ದಿನ ಇಬ್ಬರು ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಅದ್ರ ಸುರ್ಪುರ್ ತಾಲೂಕಿನೊಳಗ. ತಾಲೂಕು ತಹಸೀಲ್ದಾರ್ ಹೋಗ್ಬೇಕಾಗಿತ್ತು, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹೋಗ್ಬೇಕಾಗಿತ್ತು. ಈಗ ಪ್ರಾಥಮಿಕ ಹಂತವ್ರಿಗೆ ಹಣ್ಣು ಹಂಪಲು ಕೊಡೋದಾಗಿಲ್ಲ, ಔಷಧ ಕೊಡೋದಾಗಿಲ್ಲ, ಸರ್ಕಾರ ದುಡ್ಡು ಕೊಡ್ತಾನೆ ನಮಗ. ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗಿಲ್ಲ. ಅಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಸ್ಪಾಟ್ ಬರ್ಬೇಕಾಗಿತ್ತು, ಇಮಿಡಿಯೇಟ್ ಆಗಿ DC ರಿಪೋರ್ಟ್ ಮಾಡ್ಬೇಕಾಗಿತ್ತು. ಇವರಿಗೆ ನೀರಿಲ್ಲ, ಇವ್ರು ಬೀಸಲ್ಕ ಸುರ್ಪುರ್ ಬಂದ್ ಬೀಸ್ಕೊಂಡ್ ಹೋಗ್ಲಕತ್ತಾರ್ರಿ. ಸುರ್ಪುರ್ ತಾಲೂಕು ಬಂದ್ ಬೀಸ್ಕೊಂಡ್ ಹೋಗ್ಲಕತ್ತಾರ. ಯಾವ ಯುಗದ ಬದುಕಾಗ್ತಿದೀವಿ. ಇನ್ಚಾರ್ಜ್ ಇಲ್ಲಿ ಯಾರಾದ್ರೂ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಕೊಟ್ಟರು ಅಂತ ಹೇಳ್ತಾರಲ್ಲಿ. ಅಂಡ್ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ನಮ್ದು ಈ ವ್ಯವಸ್ಥೆ ಹೆಂಗದ ಅಂದ್ರ ನೀವು CM ಆದ್ರ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಹೋಮ್ ಆದ್ರ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಾವೇ ಆಗಿರ್ತೀವಿ ಅನ್ನೋದು ಈ ಗುಂಡ ರಾಜ್ಯ ನಡೆದೋದಲ್ಲಿ ಸರ್. ಅದಕ್ಕೆ ಈಗ ಸರ್ ತಾವು ದಲಿತ ಸೇನೆ ವತಿಯಿಂದ ಏನಾದ್ರು ನಾಳೆ ಹೋರಾಟ ಅಥವಾ ಅವ್ರಿಗೆ ವಾರ್ನಿಂಗ್ ನಾವು ಬಂದಿದ್ದೀವಿ. ಈ ಹನುಮಂತ್ ಎಳ್ಸಂಗಿ ಅಂಡ್ ಕಂಪನಿ ಪೂರಾ ದಲಿತ ಸೇನೆ ಟೀಮ್ ಬರ್ತಾ ಅಂದ ತಕ್ಷಣ ಪೊಲೀಸ್ ಫೋರ್ಸ್ ಅಲ್ಲಿ ಬಂದಿದ, ವ್ಯಾನ್ಗಳು ಬಂದಿದಾವಲ್ಲಿ, ಅಂಡ್ ಅಡಿಷನಲ್ SP ಬಂದಿದ್ರಲ್ಲಿ, ಎಲ್ಲ DSP ಬಂದಿದ್ರು. ಆಮೇಲೆ DSP ಜೊತೆಗೆ ನಾವು ಮೀಟಿಂಗ್, ಅಡಿಷನಲ್ SP ಜೊತೆಗೆ ಮೀಟಿಂಗ್ ಆಯ್ತು ಅವ್ರು ಸುರ್ಪುರ್ ಕೇಂದ್ರ ಕಚೇರಿ ಒಳಗ. ನಾವು ನಮ್ಮದು ಡಿಮಾಂಡ್ ಇವತ್ತು ಸಂಜೆ ತನಕ ಯಾವ ದೌರ್ಜನ್ಯಕೋರದ ಹರಾಮ್ಕೋರದ ಜಾತಿವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಸ್ಕ್ ಹಾಕೊಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ ಮುಚ್ಕೊಂಡು ತಿನ್ಲಕತ್ತಾರಲ್ಲ, ಆ ಹರಾಮ್ಕೋರ್ಗಳು ಇಮಿಡಿಯೇಟಿವ್ ಸಂಜೆ ತನ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ವಿ ನಾವು. ಆಮೇಲೆ ಸರ್ ಅವರಿಗೆ ಮೂಲಭೂತ ಸೌಲಭ್ಯಗಳು ಈಗ ಹೇಳಿದ್ರೆ ನೀರಿಲ್ಲ ಅಂತ ಹೇಳಿದ್ರೆ, ಬೇರೆ ಬೇರೆ ಅವ್ರಿಗೆ ಹಿಟ್ಟಿಲ್ಲ ಅಂತ ಹೇಳಿದ್ರೆ ಅದಕ್ಕೆಲ್ಲ ವ್ಯವಸ್ಥೆ ತಾಲೂಕಾಡಳಿತ ಜಿಲ್ಲಾಡಳಿತ ಮಾಡಿದೆ. ಅದೇ ಇವತ್ತು ಸಂಜೆ ತನ ಏನು ಜಾತಿವಾದಿಗೆ ಅರೆಸ್ಟ್ ಮಾಡ್ಬೇಕು, 17 ಜನಗಳ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು, ಅವ್ರು ಈ ಮಕ್ಕಳು ಇಲ್ಲಿ ತಡಿಪಾರ್ ಮಾಡ್ಬೇಕಂತೇಳಿ ನಾವು ಒಂದು ಡಿಮಾಂಡ್ ಇಟ್ಟಿದ್ವಿ. ಅದು ಒಪ್ಕೊಂಡಿದ್ರೆ ಈಗ ಅದ್ರ ಬಗ್ಗೆ ನಾವು ಮಾತಾಡೋ ಅಡಿಷನಲ್ SP ಸಂಘಟ ಮಾತಾಡಿದ್ರು ಮಾಡ್ತೀನಿ. ಒಂದು ಕಂಡೀಷನ್ ಆಯ್ತು. ಅಂಡ್ ಇನ್ನೊಂದು ಕಂಡೀಷನ್ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ನಾಳೆ ಸಂಜೆ ತನಕ ಅಲ್ಲಿ ಬೋರ್ವೆಲ್ ಹಾಕ್ಬೇಕು ನಮ್ಮವ್ರಿಗೆ ಅಂತೇಳಿ. ನಾಳೆ ಸಂಜೆ ತನಕ ನಮ್ಮವ್ರು ಬೋರ್ವೆಲ್ ಹಾಕ್ಬೇಕು, ನಾಳೆ ಸಂಜೆ ತನಕ ಬೋರ್ವೆಲ್ ಹಾಕಿ ನೀರಿನ ವ್ಯವಸ್ಥೆ ಮಾಡ್ಬೇಕು. ನೀವು ಸಮಾಜ ಕಲ್ಯಾಣ ಇರ್ಕೊಂಡು ಜಿಲ್ಲಾಧಿಕಾರಿ ಜೊತೆ ಮಾತಾಡ್ಕೊಂಡು ಗಿರಣಿ ವ್ಯವಸ್ಥೆ ಮಾಡ್ಬೇಕು. ಇದು ಪ್ರೈಮರಿ ಅವರಿಗೆ ಹೆಲ್ಪ್ ಅಂತ ನಾವು ಹೇಳಿದ್ವಿ. ಅದಕ್ಕೆ ಈಗ ತಾಲೂಕು ಸೋಷಿಯಲ್ ಆಫೀಸರ್ ಮಾತಾಡಿದ್ರು ನಮ್ಮ ಜೊತೆಗೆ,
ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಮಾತಾಡಿದ್ರು ನಮ್ಮ ಜೊತೆಗೆ. ನಾಳೆಗೆ ಏನಪ್ಪಾ ಅಂದ್ರೆ ಅವ್ರು ಮಾಡ್ಬೋದು. ಈ ಒಂದು ಸುರ್ಪುರ್ ಯುವ ಕೂಡ ನಮ್ಮ ಜೊತೆಗೆ ಮಾತಾಡೋದು. ಸರ್ ಈಗ ಅಲ್ಲಿ ಏನ್ರಿ ದಲಿತ ಈ ಕುಟುಂಬಗಳಿಗೆ ಒಂದು 20 ಕುಟುಂಬ ಹೇಳ್ತೀರಿ, ಒಂದು 10 ಚಲವಾದಿ ಕುಟುಂಬಗಳು, 10 ಮಾದಿಗ ಸಮಾಜಕ್ಕೆ ಸೇರಿದಂತವ್ರು, 12. ಇಲ್ಲ ಅಲ್ಲಿ ಇರೋ 12 ಕುಟುಂಬ, ಖಾಲಿ 12 ಕುಟುಂಬ, ಟೋಟಲ್ 12 ಕುಟುಂಬ ಸರ್. ಆಯ್ತು, ಇವ್ರಿಗೆ ಏನಾದ್ರು ಭೂಮಿ ಗೀಮಿ ಏನಾದ್ರು ಇದೆಯಾ ಸರ್ ಇವ್ರದ್ದು? ಅವರಿಗೆ ಭೂಮಿಗಳು ಅದಾವ ಅಂತ ಹೇಳ್ತಾರಲ್ಲ, ಸ್ವಲ್ಪ ಜನಗಳು ಭೂಮಿಗಳು ಅದಾವ ಅಂತ ಹೇಳ್ತಿರ್ತಾರ. ಆ ಭೂಮಿಗಳು ಇದ್ರು ಕೂಡ ಇವ್ರೇನ್ ಮಾಡಿದ್ರಲ್ಲಿ ನಮ್ಮ ಜನಗಳು ಹೊಲ ಇವ್ರದ್ದೇನು ಎಷ್ಟಿದಾರ ಇವ್ರ ಹೊಲ ಬಿಟ್ಟು ಮುಂದಿತ್ತಂದ್ರ ನಮ್ಮ ಹೊಲದಲ್ಲಿ ಹೋಗೋದಂತ ನಿರ್ಬಂಧ ಹಾಕಿದಾಗಿಲ್ಲ. ನಮ್ಮ ಹೊಲದಲ್ಲಿ ನಿಮ್ಮ ಹೊಲಕ್ಕೆ ಹೋಗೋದಿಲ್ಲ ಅಂತ ನಿರ್ಬಂಧ ಹಾಕೋದು ಬಹಳ ತರ ಇದು ಮಾಡ್ಕತ್ತಾರ. ಆಮೇಲೆ ಬೇರೆಯವ್ರಿಗೆ ನಮ್ಮ ಪಕ್ಕಕ್ಕೆ ಯಾರೋ ಕುರುಬ ಕಮ್ಯುನಿಟಿ ಅವರು ಹ್ಯುಮ್ಯಾನಿಟಿ ಗ್ರೌಂಡ್ ಮ್ಯಾಗ ಅಲ್ಲೇ ಪಕ್ಕಕ್ಕಿದ್ದ ಅವ್ರು ನೀರ್ ತಗೋರ್ ಅಂತ ಹೇಳಿದಾರಂತ. ಅಲ್ಲಿ ಆ ನೀರ್ ತಗೋರಂತಂದ್ರ ಅವ್ರಿಗೆ ನೀರ್ ಹ್ಯಾಂಗ್ ಕೊಡ್ತೀರಂತ ಅವ್ರಿಗೆ ಧಮಕಿ ಹಾಕಿದಾರಂತಲ್ಲಿ. ಇದು ಓಪನ್ ಗುಂಡಾಗಿರತ್ತಲ್ರಿ, ಓಪನ್ ಅತ್ಯಾಚಾರದಲ್ಲ, ಅಟ್ರಾಸಿಟಿ ಅಲ್ರಿ. ಈಗ ಸರ್ ಒಟ್ಟಾರೆ ಅಲ್ಲಿ ಎಲ್ಲಾ ವ್ಯವಸ್ಥೆ ಸರಿ ಆಗದೆ ಹೋದ್ರೆ ರಾಜ್ಯಾದ್ಯಂತ ದಲಿತ ಸೇನೆ ನಾವು ಮಾಡ್ತೀವಿ. ರಾಜ್ಯಾದ್ಯಂತಲ್ಲ, ಆ ಊರಿಗೆ ಯಾವ ತರ ಇಡೀ ರಾಜ್ಯ ನೋಡ್ಬೇಕು ನಾವು. ರಾಜ್ಯಾದ್ಯಂತ ಅಲ್ಲ, ಆ ಊರಿಗೆ ನಾವು ಬರ್ತೀವಿ. ಅಲ್ಲಿ ಯಾವ ಗುಂಡ ಇದ್ದಿರ್ತಾನ, ಯಾವ ದೌರ್ಜನ್ಯಕೋರ್ ಇರ್ತದ, ಇಡೀ ರಾಜ್ಯ ನೋಡ್ಬೇಕು. ಆ ತರ ನಾವು ಮಾಡ್ತೋರಿಸ್ತೇವೆ. ಹೋರಾಟ ಅಂತೆಲ್ಲ ಬರ್ತೀವಿ ಅಂತ ಹೇಳಿದ್ವಿ. ಪೊಲೀಸ್ ಆಫೀಸರ್ ಜೊತೆಗೆ ಮಾತಾಡಿದ್ವಿ. ನೀವು ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಇವ್ರೇನ್ ಸ್ಪೆಷಾಲಿಟಿ ವ್ಯವಸ್ಥೆ ನೀವು ಮಾಡ್ಲಿಲ್ಲ ಅಂದ್ರ ನಾವು ಬರ್ಬೇಕಾದ ನಾವು ಬಂದು ಏನ್ ಮಾಡ್ತೀವಿ ಆಮೇಲೆ ಗೊತ್ತಾಗ್ತೀನಿ ಅಂತ ಹೇಳಿದ್ವಿ. ನಾವು 100% ಮಾಡ್ತೀವಿ. ನಾವು ತಮ್ಮ ಮುಖಾಂತರ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದಾರಲ್ಲ, ಇಮಿಡಿಯೇಟ್ ಆಗಿ ಗುಂಡಾಗಳಿಗೆ ಏನ್ ಬಂದ್ರಿ, ನೀವು ಯಾರ್ಯಾರು ಸುಳ್ಳು ರೌಡಿ ಶೀಟ್ ಓಪನ್ ಮಾಡಿ ಜೈಲಿಗೆ ಕಳಿಸ್ರಿ. ಇದು ರಿಯಲ್ ದೌರ್ಜನ್ಯ ಕೋರದ್ರ ಅಟ್ರಾಸಿಟಿ ಇದು ಮಾಡಿದ್ರ ಈ ಮಕ್ಕಳ ಮ್ಯಾಗ ನೀವೇನಪ್ಪಾ ಅಂದ್ರ ನಿಮ್ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಇಮಿಡಿಯೇಟ್ ಆಗಿ ಅವ್ರಿಗೆ ಏನಪ್ಪಾ ಅಂದ್ರ ಈ 307 ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು, 326 ಕೇಸ್ ರಿಜಿಸ್ಟರ್ ಮಾಡಬೇಕಾಗಿತ್ತು. ಏನಪ್ಪ ಸಣ್ಣದೊಂದು ಕಪಾಳ ಮುಡ್ದಾಗ ಕೇಸ್ ರಿಜಿಸ್ಟರ್ ಮಾಡಿದ ಅದು ಸಣ್ಣ ಸೆಕ್ಷನ್ ಹಾಕಿರಿ, ಅವ್ರು ಅರೆಸ್ಟ್ ಮಾಡಕ್ ಬರಲ್ಲ. ನೀವೇನು ಯಾರು ಮಾನಿಟರಿಂಗ್ ಯಾರು ಮಾಡ್ತಿರ್ತೀರಿ? DC ನೋಡ್ಬೇಕಲ್ಲ ನಾವಾಗ. ಅದಕ್ಕಾಗಿ ಏನು ಹೋಮ್ ಮಿನಿಸ್ಟರ್ ಇಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ನೇರವಾಗಿ ಇಲ್ಲಿ SP ಪೃಥ್ವಿ ಶಂಕರ್ ಸರ್ ಜೊತೆ ಮಾತಾಡ್ಕೊಂಡು ರಿಪೋರ್ಟ್ ತರಿಸ್ಕೊಂಡು ಇವ್ರ ಮ್ಯಾಗ ಇಮಿಡಿಯೇಟ್ ಆಗಿ ಏನಪ್ಪಾ ಅಂದ್ರೆ ರೌಡಿ ಶೀಟ್ ಓಪನ್ ಮಾಡಿ ತಡಿ ತಗೊಂಡು ಮಾಡ್ಬೇಕಂತ ನಮ್ದು ಒತ್ತಾಯ ಅದ. ಅಲ್ಲಿದ್ದಂತ ನಮ್ಮ ಜನಗಳಿಗೆ ಏನು ಬೇಸಿಕ್ ನೆಸಿಟಿ ಏನದವ ಅದು ಇಂಪ್ಲಿಮೆಂಟ್ ಮಾಡ್ಬೇಕಂತ ತಮ್ಮ ಮುಖಾಂತರ ನಾವು ಒತ್ತಾಯ ಪಡ್ತಾ ಇದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ.